ಅಥಣಿಯಲ್ಲಿ ಪತ್ರಕರ್ತರ ಏಕಮತ. ಅಲ್ಲಾವುದ್ದೀನ್ ಶೇಖ್ ಅಧ್ಯಕ್ಷರಾಗಿ ಆಯ್ಕೆ. ಅಥಣಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಥಣಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ಅಲ್ಲಾವುದ್ದೀನ್ ಶೇಖ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಮಧ್ಯಾಹ್ನ ನಡೆದ ಸಭೆಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸಮ್ಮುಖದಲ್ಲಿ ಅಲ್ಲಾವುದ್ದೀನ್ ಶೇಖ್ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರಾಗಿ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು, ನಾವು ಹುಟ್ಟುವಾಗ ಏನನ್ನೂ ತಂದುಕೊಂಡು ಬರುವುದಿಲ್ಲ, ಹೋಗುವಾಗ ಏನನ್ನೂ ತೆಗೆದುಕೊಂಡು ಹೋಗುವುದಿಲ್ಲ. ಇರುವಷ್ಟು ದಿನ ಸಮಾಜಕ್ಕೆ ಒಳ್ಳೆಯದು ಮಾಡುವುದೇ ನಮ್ಮ ಕರ್ತವ್ಯ. ಯಾರಿಗೂ ಭಯಪಡದೆ ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಬೇಕು. ನಮ್ಮ ಕೆಲಸದಿಂದ ನಾಲ್ವರಿಗೆ ಉಪಯೋಗವಾಗುವಂತೆ ಪ್ರತಿದಿನ ಕಾರ್ಯನಿರ್ವಹಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಸಂಚಾಲಕ ಚಂದ್ರು ಸರ್, ಯೂಟ್ಯೂಬ್ ಸ್ಟಾರ್ ಬಸವರಾಜ ಸನದಿ, ಹನುಮಂತ ಕುರಬರ, ಅಜಯ ಕಾಂಬಳೆ, ವಿಠ್ಠಲ್ ಖೋಕಾಟೆ, ರಶೀದ್ ಶೇಖ್, ಲಕ್ಷ್ಮಣ ಮೂಕಿ, ಶಿವು ಕರಕರಮೆಂಡೆ, ಕಿರಣ್ ಪಾಟೋಳೆ ಸೇರಿದಂತೆ ಸಂಘಟನೆಯ ಹಲವು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಮ್ಮ ಅಥಣಿಗೆ ಆಗಮಿಸಿರುವಂತಹ ಮಲ್ಲಿಕಾರ್ಜುನ ಬಂಗ್ಲೆ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಅದೇ ತರನಾದಂತಹ ಚಿತ್ರನಟರು ನಮ್ಮ ಬಸವಣ್ಣ ಸನ್ನಿಧಿಯವರು ಕೂಡ ಆಗಮಿಸಿದ್ದಾರೆ. ನಮ್ಮ ಈ ಒಂದು ಆಫೀಸ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಥಣಿ ತಾಲೂಕಿನಂತ ಅಧ್ಯಕ್ಷರಾದಂತಹ ಅಲ್ಲಾವುದ್ದೀನ್ ಶೇಖ್ ಅವರು ಸರ್ ಅನ್ನು ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಕೂಡ ಚಂದ್ರಶೇಖರ್ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕುರಿತಾಗಿ ಒಂದೆರಡು ಮಾತುಗಳನ್ನು ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಅಲ್ಲಾವುದ್ದೀನ್ ಶೇಖ್ ಅವರು ಒಂದೆರಡು ಮಾತುಗಳನ್ನು ಮಾತನಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಇದು ಮುಖ್ಯವಾದಂಥ ಕಾರ್ಯಕ್ರಮಕ್ಕೆ ನಾನು ಬಹಳಷ್ಟು ದಿನಗಳಿಂದ ನಮ್ಮ ಬಸವರಾಜ ಸನದಿಯವರ ಒಬ್ಬ ಅಪ್ಪಟ ಅಭಿಮಾನಿ ಕೂಡ. ನಾನು ಯಾವತ್ತೂ ನೋಡಿದಿಲ್ಲ, ಬರೀ ಅವ್ರದ್ದು ಯಾವುದು ಬರ್ತದೆ ಕೆಲವೆಲ್ಲ ನೋಡ್ತಾ ಅವ್ರ ಬಗ್ಗೆ ನಾನು ಇಂಪ್ರೆಸ್ ಆಗಿ ಅವ್ರ ಬಗ್ಗೆ ಅಭಿಮಾನ ಮೂಡಿಸ್ಕೊಂಡಿದ್ದೆ. ಇಂಥ ಒಂದು ನಾನು ಅಥಣಿಗೆ ಬಂದಂತಂದ್ರೆ ಅವ್ರು ನನ್ನ ಜೊತೆ ಇದ್ದಾರಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಈ ಸಂದರ್ಭ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ಇವತ್ತು ಅಥಣಿ ಸುತ್ತಮುತ್ತ ಏನು ಬೆಳೆದ ನಿಜವಾಗೂ ಇಂಥ ಕಲಾವಿದರು ಪಡೆದಂಥದಕ್ಕೆ ನಿಜವಾಗೂ ಆ ಒಂದು ಎಷ್ಟು ಜನ್ಮದ ಪುಣ್ಯ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಬಂದಿದ್ದಾರೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾರರು, ಕಾಲೆಳೆದವರೇ ನಮಗೆ ಶಕ್ತಿದಾರ, ಪ್ರೀತಿ ಕೊಟ್ಟವರೇ ದೇವರ ಎಂಬ ಸಿದ್ಧಾಂತದಲ್ಲಿ ಇವತ್ತು ಪತ್ರಕರ್ತರಾದ ನಾವೆಲ್ಲ ದೀಪದ ಬುಡದಲ್ಲಿ ಕತ್ತಲಿದ್ದರೂ ಯಾವುದೇ ಸವಲತ್ತು ಸರ್ಕಾರದಿಂದ ಇನ್ನಿತರಲ್ಲಿ ಇರದೇ ಇದ್ದರೂ ನಮ್ಮ ನಿಸ್ವಾರ್ಥ ಸೇವೆಯನ್ನು ಇವತ್ತು ರಾಜ್ಯಕ್ಕೆ ಅರ್ಪಿಸ್ತಾಯಿದ್ವಿ. ಆ ವಿಚಾರದಲ್ಲಿ ನಾವು ನೀವೆಲ್ಲ ತಲೆ ಎತ್ಕೊಂಡು ಏನು ಹೋಗ್ತಾ ಇದೀವಲ್ಲ, ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಕಾವಿ ಖಾದಿಯನ್ನು ಒಂದು ಧೈರ್ಯವಾಗಿ ಒಂದು ಎದುರಿಸಿ ಪ್ರಶ್ನೆ ಮಾಡೋಂಥ ಒಂದು ತಾಕತ್ತು ದಮ್ಮು ಕೇಳೋದಿದ್ರೆ ಅದು ಪತ್ರಕರ್ತರು ಬಿಟ್ಟು ಬೇರೆ ಯಾರಿಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ. ಹಣ ಎಷ್ಟಿದ್ದಾರೆ ಏನು, ಋಣ ಇದ್ದರಷ್ಟೇ ಮಾತ್ರ ಜೀವನ, ಯಾವತ್ತೂ ಹಣದಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟ ಮನಸ್ಸುಗಳು ಹಿಂದೆಂದಿಗೂ ನಾವಾಗಲಿ ನೀವಾಗಲಿ ಆಗಬಾರ್ದಂತೂ ಇವತ್ತು ನೀವೆಲ್ಲ ಸೇರಿ ನಿಮಗೆಲ್ಲ ಒಂದು ವಿಜ್ಞಪ್ತಿಯೊಂದಿಗೆ ಇವತ್ತು ಆಗಸ್ಟ್ 8ಕ್ಕೆ ಅವತ್ತು 2ನೇ ಶನಿವಾರ 8/8/2026 ನಮ್ಮದು ರಾಜ್ಯ ಸಮ್ಮೇಳನ ನೆಲಮಂಗಲ ನಗರದಲ್ಲಿ ಒಂದು ದೊಡ್ಡ ಮಟ್ಟ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲಲ್ಲಿ ನಡೀತಾ ಇದೆ. 2,000 ಪತ್ರಕರ್ತರು ಬರ್ತಾರೆ. ಭಾರಿ ದೊಡ್ಡ ಮಟ್ಟದಾಗಿ ಅತಿಥಿಗಳು ಮಾಡಿದ್ದಾರೆ. ಆಮೇಲೆ ಸಂತೋಷ್ ಹೆಗಡೆ ಸಾಹೇಬರು ಏನಿದ್ದಾರೆ, ಒಬ್ಬ ದಂತಕಥೆಯರಂಥ ವ್ಯಕ್ತಿ, ಅವ್ರನ್ನೇ ನಮ್ಮ ಪ್ರತಿಸಲ ಅವರೇ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಇನ್ನು ನಾಡಿನ ದಿಗ್ಗಜರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಬೆಳಗಾವಿಯ ನಮ್ಮ ನಿಜಗುಣಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅಷ್ಟು ಮೇರು ಪರ್ವತಗಳು ವಿಚಾರವಂತರೇ ಬರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಸರ್ ಅವರಿಗೆ ನಾನು ಒಂದು ಮನವಿ ಮಾಡಿ, ಅವರು ಇನ್ನೊಂದು ಖುಷಿ ಬೆಳಗಾವಂತ ಅವ್ರ ಜೊತೆಯಾಗಿರೋನಿದ್ದಾರೆ ದಿಲ್ದಾರದಲ್ಲಿ, ಅವ್ರಿಗೂ ಹೇಳಿದ್ರೆ ಅವ್ರು ಹೇಳ್ಬಿಟ್ಟು ಬರೋಕ್ಕೆ ನನಗೆ ಒಂದು ಬರ್ತೀನಂತ ಇವಾಗ ಒಪ್ಪಿಗೆ ಸೂಚಿಸಿದ್ದಾರೆ. ಆ ವಿಚಾರವಾಗಿ ಅವತ್ತು ದಯಮಾಡಿ ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿ ಬುಕ್ ಆಗಿ ಎಲ್ಲ ಆಲ್ರೆಡಿ ಮುಗಿದ್ಬಿಟ್ಟಿದೆ. ಆ ಡೇಟ್ ಬಿಟ್ಟು ಯಾವುದೇ ಬದಲಾವಣೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅವರಿಗೂ ಮನವಿ ಮಾಡ್ತಾ, ಇವತ್ತು ತಮ್ಮ ಸಮಕ್ಷಮದಲ್ಲಿ ಅವರಿಗೆ ಅಧಿಕೃತವಾಗಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಅವಾರ್ಡ್ ಕೊಡೋಂಥದ್ದು ಏನಿದೆ ಒಂದು ಸಂತೋಷ ಇರೋದ್ರಿಂದ ಅವ್ರ ಕಲೆಗೆ ಏನು ಸಲ್ಲಬೇಕು ನಿಜವಾಗಿ ಸಲ್ಲಿಸೋಣ ಈ ಸಂದರ್ಭದಲ್ಲಿ ಅವ್ರಿಗೆ ಅಧಿಕೃತವಾಗಿ ತಮ್ಮ ಮುಂದೆ
ಈ ಒಂದು ಲೆಟರ್ನ ಅವರಿಗೆ ಕೊಡ್ತಾ ಇದ್ದೀವಿ. ಸ್ನಾನ ನಾನೇ ಮಾಡ್ತೀನೋ ಮತ್ತೆ ಯಾರ ಮಾಡಿಸ್ಕೊಳ್ಳೋದು. ಸ್ನಾನದ ಗ್ಯಾರಂಟಿ, ನಾಳೆಯ ಸ್ನಾನದ ಗ್ಯಾರಂಟಿ ನನಗೂ ಇಲ್ಲ, ನಿಮಗೂ ಇಲ್ಲ. ಆದರೂ ನಮ್ಮನ್ನು ಆಳುವಂಥ ಸರ್ಕಾರಗಳು ಗ್ಯಾರಂಟಿ 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 ಅಂತ ಇವತ್ತು ನಿಮ್ಮ ದುಡ್ಡು ತಗೊಂಡ್ಬಿಟ್ಟು ನಮ್ಮದೇ ಗ್ಯಾರಂಟಿ ನಾವು ಕೊಡ್ತೀವಿ. ಇವತ್ತು ಮನುಷ್ಯರಿಗೆ ಗ್ಯಾರಂಟಿ ಇರೋದು ನಾವು ಖುಷಿ ಕೊಡ್ತೀವಿ. ಒಂದು ಕಡೆ ನಮ್ಮ ಮಾಧ್ಯಮದವರು ಅದೇ ಹೆಸರು ಮೇಲೆ ಗ್ಯಾರಂಟಿ ನ್ಯೂಸ್ ಅಂತ ಹೇಳ್ತಾ ಗ್ಯಾರಂಟಿ ಇಲ್ಲದ ಬಗ್ಗೆ ಗ್ಯಾರಂಟಿ ಕೊಟ್ಟು ಎಷ್ಟು ದಿನ ಮಾಡ್ತಾರೆ ಗೊತ್ತಿಲ್ಲ. ಬರ್ಬೇಕಾದ್ರೂ ನಾವೇನು ತರಲಿಲ್ಲ, ಹೋಗ್ಬೇಕಾದ್ರೂ ಏನು ತಗೊಂಡೋಗಲ್ಲ. ಬಂದು ಹೋಗೋದು ನಡುವೆ ನಮ್ಮ ಜೊತೆ ಉಳಿಯೋದು, ದೇವರು ನಮ್ಮನ್ನ ಗೊತ್ತೋದು, ನಾವು ಮಾಡೋಂಥ ಒಳ್ಳೆಯ ಕಾರ್ಯಗಳು ಮಾತ್ರ ನಮ್ಮ ಹಿಂದೆ ಬರ್ತಾವೆ ಅಂತ ಹೇಳ್ತಾ ಇವತ್ತು ನಿಜವಾದ ಕೋಟ್ಯಾಧಿಪತಿ ಪ್ರಪಂಚದಲ್ಲಿ ಯಾರಾದರೂ ಇದ್ದರೆ ಇವತ್ತು ಕಾಯಕ ಮಾಡಿ ನೆಮ್ಮದಿಯಾಗಿ ಅವನು ಹೊಟ್ಟೆ ತುಂಬ ಹಸ್ಕೊಂಡು ಏನು ಊಟ ಮಾಡ್ತಾವನು ತೃಪ್ತಿಯಾಗಿ, ಅದ್ರ ಜೊತೆಗೆ ಬೆಳಿಗ್ಗಿಂದ ಶ್ರಮಪಟ್ಟು ರಾತ್ರಿ ಏನು ನೆಮ್ಮದಿ ದಿಂಬಿಗೆ ಹೊರಗ್ತಾನೋ ಆ ನಿದ್ದೆ ಏನು ಆವರಿಸೋದು, ಅವನೇ ನಿಜವಾದ ಕೋಟ್ಯಾಧಿಪತಿ. ಇದನ್ನು ನೀವು ಮನಗಂಡು ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಒತ್ತು ಕೊಟ್ಟು ಸಾಗಬೇಕಂದ್ಬಿಟ್ಟು ಈ ಸಂದರ್ಭದಲ್ಲಿ ಪತ್ರಕರ್ತರು ಒಂದು ಕರೆ ನೀಡೋ ಜೊತೆಗೆ ನಿಮ್ಮಿಂದ ನಿಮ್ಗೆ ಏನೇ ತೊಂದರೆ ಆಯ್ತು ಅಂದ್ರೂ ನಿಮ್ಮ ಜೊತೆ ಹೆಜ್ಜೆ ಹೆಜ್ಜೆಗೂ ನಾನು ಇರ್ತೀನಿ. ಇಡೀ ರಾಜ್ಯ ತಂಡ ನಿಮ್ಮಿಂದ ಇರ್ತದೆ. ಎಲ್ಲೇ ತೊಂದರೆ ಆಗಿ ಯಾವುದೇ ಪೊಲೀಸ್ ಇರಲಿ, SP ಇರಲಿ, DC ಇರಲಿ, ಏನಾಯ್ತು ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಈ ಸಂದರ್ಭ ಹೇಳ್ತಾ ಇವತ್ತೊಂದು ಅರ್ಥ ಪೂರ್ಣ ನಮ್ಮನ್ನು ಬರ ಮಾಡಿಕೊಂಡು ಸನ್ಮಾನ ಮಾಡಿ ಬಸವರಾಜವ್ರನ್ನ ನಮ್ಮ ಜೊತೆ ಬಂದವರಿಗೆ ಬಹಳಷ್ಟು ಸಂತೋಷದ ದಿನ ಅಂತ ಇವತ್ತು ಹೇಳ್ತಾ ನನಗೆ ಇಲ್ಲಿ ಕರೆಸಿ ಒಂದು ಹೃದಯಪೂರ್ವಕ ಸನ್ಮಾನ ಜೊತೆಗೆ ಒಂದು ಊಟದಕ್ಕೂ ಇವತ್ತು ಊಟಕ್ಕೆ ಏನು ಕರ್ಕೊಂಡು ಹೋಗಿ ನಿಮ್ಮ ಜೊತೆ ನಾನು ಏನು ಊಟದ ಸೌಭಾಗ್ಯ ಇದೆ ಇಲ್ಲಿ ಮುಗಿಸ್ಕೊಂಡು ನಾನು ಮತ್ತೆ ಹೊರಡ್ತಾ ಇದ್ದೀನಿ. ಬಸವರಾಜ್ ಸರ್ ಅವರು ಶೂಟಿಂಗ್ ಹೋಗ್ತಾರೆ, ಆದಷ್ಟು ಬೇಗ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಾಕಷ್ಟು ಮುಂದಿನ ಸ್ನೇಹಿತರು ನನಗಿದ್ರೆ ಸಾಕು. ಈಗ ಇನ್ನು 2 ವರ್ಷದಲ್ಲಿ ಇಡೀ ಸರ್ಕಾರಗಳು ನಮಗೇನು ಸಿಗಬೇಕು ಆ ನಿಟ್ಟಿನಲ್ಲಿ ಆಗ್ತದೆ. ಇನ್ನು ಕೇವಲ 2 ತಿಂಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಾನೂನಿನ ಚಾಟಿ ಮುಖಾಂತರ ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ಸರ್ಕಾರಗಳ ವಿರುದ್ಧ ರಿಟ್ ಪಿಟಿಷನ್ ನಮ್ಮ ಸಂಘದಿಂದ ಫೈಲ್ ಆಗ್ತದೆ. 2 ಸಬ್ಜೆಕ್ಟ್, ಮೇಯ್ನು ಪತ್ರಕರ್ತರ ರಕ್ಷಣಾ ಕಾಯ್ದೆ, 2ನೇದು ನಮಗೇನು ಬೇಕು ಅಕ್ರೆಡಿಟೇಷನ್ ಬಸ್ ಪಾಸ್ ಓಡೋದು. ಇವೆರಡು ಪ್ರಮುಖ. ಜೊತೆಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನಕ್ಕೆ ಈಗಾಗಲೇ ಜಾಹೀರಾತು ನೀತಿ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ತದೆ ಸರ್ಕಾರ. ಅದರಲ್ಲಿ ಇಲ್ಲಿವರೆಗೆ ನನ್ನ ಹೋರಾಟ ಏನಿತ್ತು ಬೆಳಗಾವಿಯಲ್ಲಿ 4 ವರ್ಷದಿಂದ ಇದು ಸರ್ಕಾರ ಮನಗೊಂಡು ಎಲ್ಲರಿಗೂ ಆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋಂಥ ಸಾಮಾನ್ಯ ವರದಿಗಾರರಿಗೆ ಕಾಯಂ ನೇಮಕಾತಿ ಆದೇಶ, EF, PF ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗ್ತದೆ. ಗತ ಮಾತ್ರದಲ್ಲಿ ನಾವು ಗೆದ್ದಿದ್ವಿ. ಈಗ 2 ಮುಖ್ಯವಾದಿದ್ದಾವೆ. ಅದಕ್ಕೆ ದೊಡ್ಡ ಮಾಡಿದ್ರೆ ಕಾನೂನು ಚಾಟಿ ಬೀಸ್ತಾ ಇದ್ದೀವಿ. ಅದಾಗ್ತದೆ ಅಂತ ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಚಂದ್ರಶೇಖರ್ ನಿಧನ, ಅವರು ಪಾಪ ಹುಡುಗರಾಗಿ ಇವತ್ತು ಬೆಳಗಾಮು, ನಮ್ಮ ಬಾಗಲಕೋಟೆ, ಉತ್ತರ ಕರ್ನಾಟಕ ಸಂಚಾಲಕರಾಗಿದ್ದಾರೆ. ಇವತ್ತು 3-4 ಜಿಲ್ಲೆ ಅವ್ರಿಗೆ ಕೊಟ್ಟಿದ್ದೀನಿ. ಆ ಒಂದು ರೇಂಜಾಗಿ ಸಂಘಟನೆ ಹಗಲಿರುಳು ಶ್ರಮವನ್ನು ತೊಗೊಂಡು ಹೋಗ್ತಾರೆ. ಯಾಕಂದ್ರೆ ಅವೆಲ್ಲ ಎನ್ನೆಲ್ಬಾಗಿದ್ದು ಅವತ್ತಿನ ದಿನ 8ನೇ ತಾರೀಕು ಕಾರ್ಯಕ್ರಮ ಅವೆಲ್ಲ ಮುತುವರ್ಜಿವಹಿಸ್ತಾರೆ. ಎಲ್ಲರಿಗೂ ಒಳ್ಳೆ ರೂಮ್ಸ್ ಇರ್ಬೋದು, ಒಳ್ಳೆ ಊಟ ಇರ್ಬೋದು, ಒಂದು ನೆನಪಿನ ಒಂದು ಗಿಫ್ಟ್ ಇರ್ಬೋದು, ಎಲ್ಲರಿಗೂ ಥರ ಕೂಡ ಸರಿ ನೆಕ್ಸ್ಟ್ ಸರಿ ಸ್ನೇಹಿತರು ನನಗಿದ್ರೆ ಸಾಕು. ಈಗ ಇನ್ನು 2 ವರ್ಷದಲ್ಲಿ ಇಡೀ ಸರ್ಕಾರಗಳು ನಮಗೇನು ಸಿಗಬೇಕು ಆ ನಿಟ್ಟಿನಲ್ಲಿ ಆಗ್ತದೆ. ಇನ್ನು ಕೇವಲ 2 ತಿಂಗಳಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಾನೂನಿನ ಚಾಟಿ ಮುಖಾಂತರ ಸುಪ್ರೀಂ ಕೋರ್ಟ್, ಹೈಕೋರ್ಟಲ್ಲಿ ಸರ್ಕಾರಗಳ ವಿರುದ್ಧ ರಿಟ್ ಪಿಟಿಷನ್ ನಮ್ಮ ಸಂಘದಿಂದ ಫೈಲ್ ಆಗ್ತದೆ. 2 ಸಬ್ಜೆಕ್ಟ್, ಮೇಯ್ನು ಪತ್ರಕರ್ತರ ರಕ್ಷಣಾ ಕಾಯ್ದೆ, 2ನೇದು ನಮಗೇನು ಬೇಕು ಅಕ್ರೆಡಿಟೇಷನ್ ಬಸ್ ಪಾಸ್ ಓಡೋದು. ಇವೆರಡು ಪ್ರಮುಖ. ಜೊತೆಗೆ ಕಾರ್ಮಿಕ ಕಾನೂನುಗಳು ಅನುಷ್ಠಾನಕ್ಕೆ ಈಗಾಗಲೇ ಜಾಹೀರಾತು ನೀತಿ ಇನ್ನೊಂದು ವಾರದಲ್ಲಿ ರಿಲೀಸ್ ಆಗ್ತದೆ ಸರ್ಕಾರ. ಅದರಲ್ಲಿ ಇಲ್ಲಿವರೆಗೆ ನನ್ನ ಹೋರಾಟ ಏನಿತ್ತು ಬೆಳಗಾವಿಯಲ್ಲಿ 4 ವರ್ಷದಿಂದ ಇದು ಸರ್ಕಾರ ಮನಗೊಂಡು ಎಲ್ಲರಿಗೂ
ಆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡೋಂಥ ಸಾಮಾನ್ಯ ವರದಿಗಾರರಿಗೆ ಕಾಯಂ ನೇಮಕಾತಿ ಆದೇಶ EF PF ಕಾರ್ಮಿಕ ಕಾನೂನುಗಳು ಅನುಷ್ಠಾನ ಆಗ್ತದೆ. ಗತ ಮಾತುಗಳನ್ನು ನಾವು ಗೆದ್ದಿದ್ವಿ. ಈಗ 2 ಮುಖ್ಯವಾದಿದ್ದಾವೆ. ಅದಕ್ಕೆ ದೊಡ್ಡ ಮಾಡಿದಾಗ ಕಾನೂನು ಚಾಟಿ ಬೀಸ್ತಾ ಇದ್ದೀವಿ. ಅದಾಗ್ತದೆ ಅಂತ ಹೇಳೋದ್ರ ಜೊತೆಗೆ ಇವತ್ತು ನಮ್ಮ ಚಂದ್ರಶೇಖರ್ ನಿಧನ, ಅವರು ಪಾಪ ಹಗಲೂರಾಗಿ ಇವತ್ತು ಬೆಳಗಾಮು, ನಮ್ಮ ಬಾಗಲಕೋಟೆ, ಉತ್ತರ ಕನ್ನಡ, ಇದಕ್ಕೆ ಉತ್ತರ ಕರ್ನಾಟಕ ಸಂಚಾಲಕರಾಗಿದ್ದಾರೆ. ಇವತ್ತು 3-4 ಜಿಲ್ಲೆ ಅವ್ರಿಗೆ ಕೊಟ್ಟಿದ್ದೀನಿ. ಆ ಒಂದು ರೇಂಜಾಗಿ ಸಂಘಟನೆ ಹಗಲಿರುಳು ಶ್ರಮವನ್ನು ತೊಗೊಂಡು ಹೋಗ್ತಿದ್ದಾರೆ. ಯಾಕಂದ್ರೆ ಅವೆಲ್ಲ ಬೆನ್ನೆಲುಬಾಗಿದ್ದು ಅವತ್ತಿನ ದಿನ 8ನೇ ತಾರೀಕು ಕಾರ್ಯಕ್ರಮ ಅವೆಲ್ಲ ಮುತುವರ್ಜಿವಹಿಸ್ತಾರೆ. ಎಲ್ಲರಿಗೂ ಒಳ್ಳೆ ರೂಮ್ಸ್ ಇರ್ಬೋದು, ಒಳ್ಳೆ ಊಟ ಇರ್ಬೋದು, ಒಂದು ನೆನಪಿನ ಒಂದು ಗಿಫ್ಟ್ ಇರ್ಬೋದು, ಎಲ್ಲರಿಗೂ ಥರ ನಾವು ಸಂಘಟನೆ ಮಾಡಿ ಸ್ಟ್ರೆಂತ್ ಬೆಳೆಸ್ಬಿಟ್ರೆ ಟೀಮ್ ದೊಡ್ಡ ತೋರಿಸಿದ್ರು. ರೂಪಾಯಿ ಸ್ವಲ್ಪ ಹಿಂದೆ ತಗೊಂಡು ಎಲ್ಲರದ್ದು ಬರೋಣ ತೆಗಿ. ಆ ರೀತಿ ನಮ್ಮ ಆ ರೀತಿ ಬಿಲ್ಡಪ್ ಆಗೈತೆ. ಖುಷಿ ಆಯ್ತು ನಮ್ಗೆ. ಇಲ್ಲ ಯಾಕಂದ್ರೆ ಸಡನ್ ಆಗಿ ಪ್ಲಾನ್ ಆಗಿದ್ದದ, ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಬಟ್ ಇದೆಲ್ಲ ಗ್ಯಾಂಗ್ ನೋಡಿದ್ರೆ ನನಗೆ ಅನಿಸ್ತೈತಿ ಎಲ್ಲ ಹೃದಯವಂತರ ಅದಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದು ಸಣ್ಣ ಆಫೀಸ ಇನ್ನೂ ದೊಡ್ಡದ ಆಫೀಸ್ ಆಗಲಿ. ಎಲ್ಲರಿಗೂ ಥ್ಯಾಂಕ್ ಯು. ಅಧ್ಯಕ್ಷರಾದಂತಹ ಅಲ್ಲಾವುದ್ದೀನ್ ಸರ್ ಅವರು ಏನು ಕಷ್ಟಪಟ್ಟು ಈ ನಮ್ಮ ಸಂಘಟನೆಯನ್ನ ಕಟ್ಟಿಕೊಂಡು ನಮ್ಮನ್ನೆಲ್ಲ ಬೆಳೆಸಿದ್ದಾರೆ. ಆ ಬೆಳೆಸಿರುವಂತ ಉಪಯೋಗವನ್ನ ನಾವು ಪಡ್ಕೊಂಡು ನಾವು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರೆ ಮಾತ್ರ ನಮ್ಮ ಸಂಘಟನೆಯಲ್ಲಿ ನಮ್ಮ ತಾಲೂಕದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ನನ್ನ ಅನಿಸಿಕೆ ಇದು ಪ್ರಕಾರ. ಯಾಕಂತ ಕೇಳಿದ್ರೆ ನಾವು ಬರ್ತೀವಿ. ಬಂಗ್ಲೆ ಸರ್ ಅವರು ಒಂದೆರಡು ಮಾತುಗಳನ್ನು ಮಾತನಾಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ. ಇಂದಿನ ಅರ್ಥಪೂರ್ಣ ಸಮಾರಂಭದ ಒಂದು ಅಂದ್ರೆ ಒಂದು ಧೈರ್ಯವಾಗಿ ನಮಗೆಲ್ಲ ಧೈರ್ಯವನ್ನು ತುಂಬುತ್ತಾ ನಮಗೆ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಅಲ್ಲಾವುದ್ದೀನ್ ಸರ್ ಅವರಿಗೆ ನಿಜವಾಗ್ಲೂ ನಾವು ಒಂದು ಚಪ್ಪಾಳೆ ಮುಖಾಂತರ ಅವರಿಗೆ ನಮ್ಮ ಅತನಿಗೆ ಆಗಮಿಸಿರುವಂತ ಮಲ್ಲಿಕಾರ್ಜುನ ಬಂಗ್ಲೆ ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಅದೇ ತರನಾದಂತಹ ಚಿತ್ರ ನಟರು ನಮ್ಮ ಬಸವಣ್ಣ ಸನ್ನಿಧಿ ಅವರು ಕೂಡ ಆಗಮಿಸಿದ್ದಾರೆ. ನಮ್ಮ ಈ ಒಂದು ಆಫೀಸ್ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಥಣಿ ತಾಲೂಕಿನಂತ ಅಧ್ಯಕ್ಷರಾದಂತಹ ಅಲ್ಲಾವುದ್ದೀನ್ ಶೇಖ್ ಅವರು ಸರ್ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಕೂಡ ಚಂದ್ರಶೇಖರ್ ಸರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಎಲ್ಲ ಮಾಧ್ಯಮ ಮಿತ್ರರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮ ಕುರಿತಾಗಿ ಒಂದೆರಡು ಮಾತುಗಳನ್ನು ನಮ್ಮ ತಾಲೂಕಿನ ಅಧ್ಯಕ್ಷರಾದಂತಹ ಅಲ್ಲಾವುದ್ದೀನ್ ಶೇಖ್ ಅವರು ಒಂದೆರಡು ಮಾತುಗಳನ್ನು ಮಾತನಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ.